ವೀಕ್ಷಕರೇ, ಇವತ್ತು ಕೂಡ ಕೋವಿಡ್ ಉಪಕರಣ ಖರೀದಿಯಲ್ಲಿ ಕಾಂಗ್ರೆಸ್ ಪಕ್ಷನೂ ಕೂಡ ಮತ್ತೆ ಆರೋಪ ಮಾಡಿದೆ. ಬಿಜೆಪಿಯವರು ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮತ್ತಷ್ಟು ಮೇಜರ್ ಸುದ್ದಿದೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಭ್ರಷ್ಟಾಚಾರದ ಆರೋಪಕ್ಕೆ ತಿರುಗೇಟು ಕೊಟ್ಟ ಸರ್ಕಾರದ ಸಚಿವರನ್ನ ಸಿದ್ದರಾಮಯ್ಯ ಮತ್ತೆ ತರಾಟೆಗೆ ತಗೊಂಡಿದ್ದಾರೆ. ಸರ್ಕಾರ ಅಂದ್ರೆ ಸಚಿವರ ರೆಸ್ಪಾನ್ಸಿಬಿಲಿಟಿ. ನಾವು ಮಾಡಿದ ದಾಖಲೆ ಬಗ್ಗೆ ಮಾತನಾಡಿದ್ದಾರೆ. ಅವ್ರು ಯಾಕೆ ಇನ್ನೂ ಭಯ ಪಡ್ತಾ ಇರೋದು? ಹಾನೆಸ್ಟ್ ಆಗಿದ್ರೆ ಜುಡಿಷಿಯಲ್ ತನಿಖೆ ಮಾಡಿಸಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಕಡೆಯಿಂದ ತನಿಖೆ ಮಾಡಿಸಿ, ತನಿಖೆ ಮಾಡಲ್ಲ ಅಂದ್ರೆ ಏನರ್ಥ? ಅವ್ರು ತಪ್ಪು ಮಾಡಿದ್ದಾರೆ ತಾನೇ ಅರ್ಥ. ತಪ್ಪಿಲ್ಲ ಅಂದ್ರೆ ತನಿಖೆಗೆ ಯಾಕೆ ಹೆದರಬೇಕು? ನಾವು ಬಿಡುಗಡೆ ಮಾಡಿದ್ದು ಸರ್ಕಾರಿ ದಾಖಲೆಗಳಲ್ವಾ? ನಾವೇನ್ ಸ್ವಂತ ಕ್ರಿಯೇಟ್ ಮಾಡಿರೋದಾ ಆ ಡಾಕ್ಯುಮೆಂಟ್ ಅಂತ ಪ್ರಶ್ನೆ ಮಾಡಿದ್ದಾರೆ. ತಲಾ 4 ಲಕ್ಷದಂತೆ ಕೇಂದ್ರ ಸರ್ಕಾರ ವೆಂಟಿಲೇಟರ್ ಖರೀದಿ ಮಾಡಿದೆ. ಹಾಗಾದ್ರೆ ಕೇಂದ್ರ ಪರ್ಚೇಸ್ ಮಾಡಿರೋದು ಕಳಪೆ ವೆಂಟಿಲೇಟರ್ಗಳ ಅಂತ ಕಿಡಿಕಾರಿದ್ದಾರೆ. ಹಾಗಾದ್ರೆ ಸಚಿವರು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಲಿ ಅಂತ ಹೇಳಿದ್ದಾರೆ. ಇವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ದಿನಕ್ಕೆ 5,000 ಸೋಂಕು ದಾಖಲಾಗ್ತಾ ಇರೋದು ಅಂತ ವ್ಯಂಗ್ಯವಾಡಿದ್ದಾರೆ. ಅಲಿಗೇಷನ್ಸ್ ವಿತ್ ಡಾಕ್ಯುಮೆಂಟ್ ನೆನ್ನೆ 14 ಡಾಕ್ಯುಮೆಂಟ್ಗಳು ಕೊಟ್ಟಿದ್ದೀನಿ. ಆದ್ರೂ ಅವರು ಡಿನೈ ಮಾಡ್ತಾರೆ ಅಂತಂದ್ರೆ ಬಹಳ ಬಂಡ್ರಿದ್ದಾರೆ. ಆಯ್ತಪ್ಪ, ಸತ್ಯ ಹೊರಬರಬೇಕಲ್ಲ, ಜನರಿಗೆ ಗೊತ್ತಾಗಬೇಕಲ್ಲ. ಆಯ್ತಪ್ಪ, ನಾವು ಸುಳ್ಳು ಹೇಳ್ತೀವಿ ಅನ್ನೋದಾದ್ರೆ, ನೀವು ಸತ್ಯವಂತರು ಅನ್ನೋದಾದ್ರೆ, ವೈ ಆರ್ ಅಫ್ರೈಡ್ ಆಫ್ ದಿ ಜುಡಿಷಿಯಲ್ ಕಮಿಷನ್? ನಾವು ತನಿಖೆನೇ ಮಾಡಿಸಲ್ಲ ಅಂತ ಯಾಕೆ ಹೇಳಿದ್ವಿ? ಅದು ಬಂಡತನ ಅಲ್ವಾ? ಸೊ ಐ ಡಿಮ್ಯಾಂಡ್ ಅಗೈನ್, ಐ ರಿಟ್ರೇಟ್, ಐ ಡಿಮ್ಯಾಂಡ್ ಸ್ಟ್ರಾಂಗ್ಲಿ ಲೆಟ್ ದಿ ಗವರ್ಮೆಂಟ್ ಆರ್ಡರ್ಸ್ ಫಾರ್ ಎ ಜುಡಿಷಿಯಲ್ ಕಮಿಷನ್. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಸಚಿವರು ಯಾರು ಪಾಂಡವರು, ಕೌರವರು ಯಾರು ಅಂತ ದೇಶದ ಜನತೆಗೆ ಗೊತ್ತಿದೆ ಎಂಬ ಹೇಳಿಕೆಗೆ ಸಿದ್ದರಾಮಯ್ಯ ಇವತ್ತು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಕೌರವರಾಗೋಕೆ ಲಾಯಕ್ಕಿಲ್ಲ. ನಾನು ಸಿದ್ದರಾಮಯ್ಯ ಅಷ್ಟೇ. ಪಾಂಡವರು ಕೌರವರಿಗೆ ಕಂಪೇರ್ ಮಾಡ್ಕೊಳ್ಬಾರದು ಅಂತ ಹೇಳುವ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರೆಲ್ಲ ಸಾವಿರಾರು ವರ್ಷಗಳ ಹಿಂದೆ ಇದ್ದವರು. ನಾನು ಯಾರಿಗೂ ಊಹಿಸಿಕೊಳ್ಳಲ್ಲ. ನಾನು ಆಧುನಿಕ ಅಂಬೇಡ್ಕರ್ಗೆ ಸಮಾನ ಅಂತ ಹೇಳೋಕಾಗತ್ತಾ? ಆಧುನಿಕ ಗಾಂಧಿ ಅಂತ ಹೇಳೋಕಾಗತ್ತಾ ಅಂತ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಆತರ ಬೇರೆಯವರಿಗೆ ಹೋಲಿಕೆ ಮಾಡ್ಕೊಂಡು ಗೊತ್ತಿಲ್ಲ ನನಗೆ. ಸಿದ್ದರಾಮಯ್ಯ ಅಷ್ಟೇ. ನೀದರೆ ಪಾಂಡವ, ನಾರೇ ಕೌರವ. ಐ ಆಮ್ ಸಿದ್ದರಾಮಯ್ಯ ಓನ್ಲಿ. ಏನ್ ಜನ ಇವ್ರನ್ನ ಪಾಂಡವರು ಅನ್ಕೊಂಡ್ಬಿಟ್ಟ ತಕ್ಷಣ ಏನ್ ಧರ್ಮರಾಯ ಅಂದಲ್ಲ. ಇನ್ನು ಸಿದ್ದರಾಮಯ್ಯ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ಹೀಗ್ ಮಾಡಬೇಕು ಅಂತ ಆರ್ಡರ್ ಮಾಡುವಂತಿಲ್ಲ. ಸರ್ಕಾರಕ್ಕೆ ಅವರು ಸಲಹೆ ಕೊಡಬೇಕಷ್ಟೇ. ನಾವೀಗಾಗಲೇ ಅವರಿಗೆ ಸುದ್ದಿಗೋಷ್ಠಿ ಮಾಡಿ ಉತ್ತರವನ್ನ ಕೊಟ್ಟಿದ್ದೀವಿ. ನಮ್ಮ ಉತ್ತರಕ್ಕೆ ಅವರ ಪ್ರತಿ ಉತ್ತರವೇ ಅಲ್ಲ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನವರು ಹೆಚ್ಚು ಬೆಲೆಗೆ ವೆಂಟಿಲೇಟರ್ ಖರೀದಿ ಮಾಡಿದಾಗ ನೀವ್ಯಾಕೆ ಪ್ರಶ್ನೆ ಮಾಡಲಿಲ್ಲ ಎಂಬ ಆರೋಪಕ್ಕೆ ಉತ್ತರ ಕೊಟ್ಟಿರುವಂತ ಅಶೋಕ್, ನಾವ್ ಯಾವಾಗ ಕೇಳಬೇಕು ಅನ್ನೋದು ಗೊತ್ತಿದೆ, ಅವ್ರು ಹೇಳಿದಾಗ ಕೇಳಬೇಕು ಅಂತೇನು ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯಾವಾಗ ಕೇಳಬೇಕು, ಯಾವಾಗ ಬಾಣ ಬಿಡಬೇಕು, ಯಾವ ಬಾಣ ಬಿಡಬೇಕು ಅಂತ ನನಗೆ ಗೊತ್ತಿದೆ. ಅವ್ರು ತನಿಖೆ ಮಾಡು ಅಂತ ಹೇಳಕ್ ಅವ್ರು ಯಾರು? ನಮಗೆ ಸರ್ಕಾರಕ್ಕೆ ಅವ್ರು ಯಾರು ಅಂದೆ? ಯಾರು? ಸಿದ್ದರಾಮಯ್ಯನವರು. ನಮ್ಮ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಕ್ ಅಧಿಕಾರ ಇಲ್ಲ ಅವ್ರಿಗೆ. ಯಡಿಯೂರಪ್ಪನವ್ರಿಗೆ ಮಾತ್ರ ಇರೋದು ಡೈರೆಕ್ಷನ್ ಕೊಡಕ್ಕೆ. ಸರ್ಕಾರಕ್ಕೆ ಇದರಿಂದ ಕೆಟ್ಟ ಹೆಸರು ಬರಲಿ, ನಾವೇನೋ ಅಧಿಕಾರ ಹಿಡಿದುಕೊಳ್ಬಹುದು ಅನ್ನೋ ಭ್ರಮೆಯಲ್ಲಿ ಇವ್ರು ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಅವಾಗ ಕಾಂಗ್ರೆಸ್ ಅವ್ರು ಯಾಕೆ ದಿನ ಇವ್ರು ಹೇಳಿದ್ಕೆಲ್ಲ ನಾವು ತನಿಖೆ ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಕರ್ನಾಟಕದಾಗಿರೋ ಪೊಲೀಸರೆಲ್ಲ ಸಾಲಲ್ಲ. ದಿನ ಚಟ. ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣ ಸಂಬಂಧ ಸಿಎಂ ವಲಯವಾರು ಸಭೆಗಳನ್ನು ಮುಂದುವರೆಸಿದ್ದಾರೆ. ದಕ್ಷಿಣ ವಲಯದ ಉಸ್ತುವಾರಿ ಆರ್ ಅಶೋಕ್ ಜೊತೆ ಸಿಎಂ ಚರ್ಚೆ ಮಾಡಿದ್ರು. ಕೊರೋನಾ ಹರಡುವಿಕೆ ತಡೆಗಟ್ಟಲು ಅಗತ್ಯ ಕ್ರಮ ವಹಿಸುವ ಬಗ್ಗೆ ಸಿಎಂ ಹಾಗೂ ಸಚಿವರು ಚರ್ಚೆಯನ್ನ ಮಾಡಿದ್ರು. ಇನ್ನು ಸಭೆಯಲ್ಲಿ ಚಿಕಿತ್ಸೆ ನಿರಾಕರಿಸುವ ಆಸ್ಪತ್ರೆಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಸಭೆಯಲ್ಲಿ ಖಾಸಗಿ ಆಸ್ಪತ್ರೆಗಳ ನಡೆ ಬಗ್ಗೆ ಗರಂ ಆದ ಸಿಎಂ ಬಿಎಸ್ವೈ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಸಚಿವ ಆರ್ ಅಶೋಕ್, ದಕ್ಷಿಣ ವಲಯದಲ್ಲಿ ಚಿಕ್ಕಪೇಟೆ, ಕಲಾಸಿಪಾಳ್ಯದಿಂದ ಹೆಚ್ಚು ಸೋಂಕು ದಾಖಲಾಗ್ತಾ ಇದೆ. ಈ ಎರಡು ಮಾರುಕಟ್ಟೆಗಳನ್ನ ತೆರೆಯಲು ಅವಕಾಶ ಕೊಡಲ್ಲ. ಮಾರುಕಟ್ಟೆ ಸಮಿತಿಗಳು ಮುಖಂಡರು ಮನವಿಯನ್ನ ಮಾಡಿದ್ರು. ಆದರೆ ಸದ್ಯಕ್ಕೆ ಚಿಕ್ಕಪೇಟೆ ಮತ್ತು ಕಲಾಸಿಪಾಳ್ಯ ಓಪನ್ ಮಾಡಲ್ಲ ಅಂತ ಹೇಳಿದ್ದಾರೆ. ದಕ್ಷಿಣ ವಲಯದಲ್ಲಿ ಖಾಸಗಿ ಆಸ್ಪತ್ರೆಗಳು ಪೂರ್ತಿ ಬೆಡ್ಗಳನ್ನ ಕೊರೋನಾ ರೋಗಿಗಳಿಗೆ ಕೊಟ್ರೆ ಆಸ್ಪತ್ರೆಗಳಿಗೆ ವಾರ್ಷಿಕ ತೆರಿಗೆ ವಿನಾಯಿತಿ ಕೊಡುವಂತೆ ಸಿಎಂ ಬಳಿ ಮನವಿಯನ್ನ ಮಾಡಿದ್ದೇನೆ ಅಂತ ಹೇಳಿದ್ರು. ದಕ್ಷಿಣ ವಲಯದಲ್ಲಿ 8 ಆಸ್ಪತ್ರೆಗಳು ಬೆಡ್ಗಳನ್ನ ನೀಡದ ಕಾರಣ ನಾಳೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ನೋಟಿಸ್ ನೀಡುತ್ತೇವೆ. 3 ದಿನಗಳನ್ನ ಆ ಆಸ್ಪತ್ರೆಗಳ ಲೈಸೆನ್ಸ್ ರದ್ದು ಮಾಡುವ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಬೆಂಗಳೂರು ಸೌತ್ ಅಲ್ಲಿ ಚಿಕ್ಕಪೇಟೆ ಬಹಳ ಸೆನ್ಸಿಟಿವ್ ಇರುವಂತ ಕ್ಷೇತ್ರ. ಮತ್ತೆ ಅಲ್ಲೇ ಹೆಚ್ಚು ಸಾವುಗಳಾಗಿರುವಂತದ್ದು. 2 ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು ಅಂತ ಹೇಳಿದ್ರಿ. 8 ಆಸ್ಪತ್ರೆಗಳು ಬೆಡ್ಗಳನ್ನ ಕೊಟ್ಟಿಲ್ಲ. ಅವ್ರಿಗೆ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಾಳೆ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡ್ತಾ ಇದ್ರಿ. ಅದಾದ 3 ದಿನಕ್ಕೆ ಅದನ್ನ ಆಸ್ಪತ್ರೆಯನ್ನ ರದ್ದು ಮಾಡುವಂತದಕ್ಕೆ ಕ್ರಮಗಳನ್ನ
ಕೊರೋನಾ ಟೈಮ್ನಲ್ಲಿ ಸಾಮಾನ್ಯ ಜನರಲ್ಲಿ ವೈದ್ಯಾಧಿಕಾರಿಗಳ ಕುಟುಂಬಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದಂತ ಪರಿಸ್ಥಿತಿ ಇದೆ. ಬೊಮ್ಮನಹಳ್ಳಿ ಆರೋಗ್ಯಾಧಿಕಾರಿಯ ಕುಟುಂಬಕ್ಕೆ ಸೂಕ್ತ ಚಿಕಿತ್ಸೆ ಸಿಗದೆ 3 ಸಾವನ್ನಪ್ಪಿದ್ದಾರೆ. ಆರೋಗ್ಯಾಧಿಕಾರಿಯ ತಂದೆ, ತಾಯಿ ಹಾಗೂ ಮಾವ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಇನ್ನು ಆರೋಗ್ಯಾಧಿಕಾರಿಯ ಮಾವ ಕೂಡ ವೈದ್ಯರಾಗಿದ್ದು ಅವರಿಗೂ ಕೂಡ ಖಾಸಗಿ ಆಸ್ಪತ್ರೆಗಳು ಸೂಕ್ತ ಚಿಕಿತ್ಸೆ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. 70 ವರ್ಷದ ತಂದೆ, 65 ವರ್ಷದ ತಾಯಿ ಹಾಗೂ 49 ವರ್ಷದ ಮಾವ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ವೈದ್ಯರು, ಆರೋಗ್ಯಾಧಿಕಾರಿಯ ಕುಟುಂಬದವರಿಗೆ ಹೀಗಾದ್ರೆ ಇನ್ನು ಸಾಮಾನ್ಯ ಜನರ ಪಾಡೇನು ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ. ಕೋವಿಡ್ ಸೋಂಕಿತರಿಗೆ ನಾನಾ ಆಟಗಳನ್ನು ಆಡಿಸ್ತಾ ಇರುವ ಖಾಸಗಿ ಆಸ್ಪತ್ರೆಗಳ ಮತ್ತೊಂದು ಮುಖವಾಡ ಬಯಲಾಗಿದೆ. ರಾಜ್ಯ ಸರ್ಕಾರ ನೇಮಿಸಿರುವ ವಿಶೇಷ ಅಧಿಕಾರಿಗಳ ಪರಿಶೀಲನೆ ವೇಳೆ ಆಸ್ಪತ್ರೆಗಳ ಬಿಲ್ ದಂಧೆ ಭಟ ಬಯಲಾಗಿದೆ. ಕೋವಿಡ್ ಸೋಂಕಿತರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇರುವುದನ್ನ ಐಎಎಸ್, ಐಪಿಎಸ್ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಹಿರಿಯ ಐಎಎಸ್ ಅಧಿಕಾರಿ ಹರ್ಷಗುಪ್ತಾ, ಐಪಿಎಸ್ ಡಿ ರೂಪಾ ತಂಡದಿಂದ ಪರಿಶೀಲನೆ ನಡೆಸಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಖಾಸಗಿ ಆಸ್ಪತ್ರೆಗಳ ಬೆಡ್ ಅವಶ್ಯಕತೆ ಬಗ್ಗೆ ಪರಿಶೀಲನೆಗೆ ಸರ್ಕಾರ ವಿಶೇಷ ತಂಡ ರಚಿಸಿತ್ತು. ಅಧಿಕಾರಿಗಳ ಪರಿಶೀಲನೆ ವೇಳೆ ಖಾಸಗಿ ಆಸ್ಪತ್ರೆ ದುಪ್ಪಟ್ಟು ಹಣ ವಸೂಲಿ ಮಾಡಿದ್ದು ಬೆಳಕಿಗೆ ಬಂದಿದೆ. ರೋಗಿಗಳ ಜೊತೆ ಫೋನ್ ಮೂಲಕ ಮಾತನಾಡಿದ ಅಧಿಕಾರಿಗಳು ಈ ವೇಳೆ ಬಿಲ್ ಪಡೆದು ಪರಿಶೀಲನೆ ಮಾಡಿದಾಗ ಹೆಚ್ಚುವರಿಯಾಗಿ ವಸೂಲಿ ಮಾಡಿರುವುದು ಗೊತ್ತಾಗಿದೆ. ಸರ್ಕಾರ ನಿಗದಿಪಡಿಸಿದ ಹಣಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡಿರುವ ಬಗ್ಗೆ ಅಧಿಕಾರಿಗಳು ಆಸ್ಪತ್ರೆಗಳನ್ನು ಪ್ರಶ್ನೆ ಮಾಡಿದಾಗ ಆಸ್ಪತ್ರೆಗಳು ತಪ್ಪೊಪ್ಪಿಕೊಂಡು ಹೆಚ್ಚಿನ ಹಣವನ್ನು ವಾಪಸ್ ನೀಡುವುದಾಗಿ ಹೇಳಿ ಕಳುಹಿಸಿದ್ದಾರೆ. ಈ ಸಂಬಂಧ ಖಾಸಗಿ ಆಸ್ಪತ್ರೆಗಳಿಗೆ ಅಧಿಕಾರಿಗಳು ಕಠಿಣ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ಕಾರ ಏನು ರೇಟ್ ಫಿಕ್ಸ್ ಮಾಡಿದೆ ಅದಕ್ಕಿಂತ ಹೆಚ್ಚಿನ ಹಣದಲ್ಲಿ ತಗೊಂಡಿದ್ದಾರೆ. ಆರ್ಡರ್ ಕೂಡ ಅವ್ರ ಕೈ ಕೊಟ್ಟು ಹೇಳಿದೀವಿ ಈ ಥರ ಸರ್ಕಾರದ ರೇಟು. ಇದರ ಉಲ್ಲಂಘನೆ ಆದರೆ ನ್ಯಾಚುರಲಿ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಕ್ರಿಮಿನಲ್ ಕೇಸ್ ಆಗೋ ಸಾಧ್ಯತೆ ಇದೆ. ಅವರು ಒಪ್ಕೊಂಡಿದ್ದಾರೆ. ಯಾರ ಹತ್ರ ಹಣ ಎಕ್ಸ್ಟ್ರಾ ತಗೊಂಡಿದ್ದೀವಿ ಅವ್ರಿಗೆಲ್ಲ ವಾಪಸ್ ರೀಫಂಡ್ ಮಾಡ್ತೀವಿ, ಇದೆಲ್ಲ ಸೆಟ್ರೇಟ್ ಮಾಡ್ತೀವಿ ಅಂತ ಹೇಳಿ. ಸಿಲಿಕಾನ್ ಸಿಟಿ ಜನರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಬೆಂಗಳೂರು ನಗರ ಒಂದರಲ್ಲೇ 2,000 ಸೋಂಕಿತರು ದಾಖಲಾದರೂ ಜನ ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ. ಬೆಂಗಳೂರಿನ ಜನರಿಗೆ ಮೊದಲಿದ್ದ ಭಯ ಈಗ ಇಲ್ಲದಂತಾಗಿದೆ. ದಿನಕ್ಕೆ 50 ಕೇಸ್ ಆಗ್ತಾ ಇದ್ದಾಗ ಜನ ಹೊರಗಡೆ ಬರೋಕು ಹೆದರ್ತಾ ಇದ್ರು. ಆದ್ರೀಗ ದಿನಕ್ಕೆ 2,000ಕ್ಕೂ ಅಧಿಕ ಕೇಸ್ಗಳು ಆಗ್ತಾ ಇದ್ರು ಕೂಡ ಜನ ಕ್ಯಾರೆ ಅಂತಿಲ್ಲ. ಮತ್ತೆ ಎಂದಿನಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಿವೆ. ನಗರದ ಹೃದಯ ಭಾಗವಾದ ಟೌನ್ ಹಾಲ್ ಬಳಿಯಂತೂ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಿಗಿಂತ ನಗರದಲ್ಲಿ ಇವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಹನಗಳು ಓಡಾಟ ಮಾಡ್ತಾ ಇವೆ. ರಾಜ್ಯದಲ್ಲಿ ಪೊಲೀಸರೇ ಕೊರೋನಾ ಮೊದಲ ಟಾರ್ಗೆಟ್ ಎನ್ನುವಂತಾಗಿದೆ. ಬೆಂಗಳೂರಿನ ಒಂದೇ ಪೊಲೀಸ್ ಠಾಣೆಯ 11 ಪೊಲೀಸರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಮಹದೇವಪುರ ಪೊಲೀಸ್ ಠಾಣೆಯ 11 ಕಾನ್ಸ್ಟೇಬಲ್ಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇನ್ನು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯ 50 ವರ್ಷದ ಹೆಡ್ ಕಾನ್ಸ್ಟೇಬಲ್ಗೆ ಸೋಂಕು ದೃಢಪಟ್ಟಿದೆ. ಇನ್ನು ಮಂಡ್ಯದ ಕೆಎಂ ದೊಡ್ಡಿ ಪೊಲೀಸ್ ಠಾಣೆ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ದಾವಣಗೆರೆಯಲ್ಲಿ ಕೊರೋನಾದಿಂದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಾವನ್ನಪ್ಪಿದ್ದಾರೆ. ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಸೇವೆಯಲ್ಲಿದ್ದ 44 ವರ್ಷದ ಮುಖ್ಯಪೇದೆ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ. ಕೊರೋನಾ ಸೋಂಕು ಹೆಚ್ಚಾಗ್ತಿರುವಂತಹ ಸಂದರ್ಭದಲ್ಲಿ ಸಿಇಟಿ ಸೇರಿ ಇನ್ನಿತರೆ ಪರೀಕ್ಷೆ ಬೇಡ ಅಂತ ಎನ್ಎಸ್ಯುಐ ಸಂಘಟನೆ ವಿನೂತ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇನ್ನು ಬೆಂಗಳೂರಿನ ರಾಜಭವನದ ಮುಂದೆ ಪಿಪಿ ಕಿಟ್ ಧರಿಸಿ ಸಿಇಟಿ ಸೇರಿದಂತೆ ಇನ್ನಿತರೆ ಪರೀಕ್ಷೆಯನ್ನು ಮುಂದೂಡುವಂತೆ ಆಗ್ರಹವನ್ನು ಮಾಡಿದ್ದಾರೆ. ಪರೀಕ್ಷೆ ಮುಂದೂಡಿ ವಿದ್ಯಾರ್ಥಿಗಳ ಜೀವ ಉಳಿಸಿ, ಕೊರೋನಾ ಸಂದರ್ಭದಲ್ಲಿ ಪರೀಕ್ಷೆ ಬೇಡ ಅಂತ ಎನ್ಎಸ್ಯುಐ ಪ್ರತಿಭಟನೆ ಮಾಡ್ತಾ ಇತ್ತು. ಈ ವೇಳೆ ಸ್ಥಳಕ್ಕೆ ಬಂದಂತ ವಿಧಾನಸೌಧ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿದ್ದಾರೆ. ರಾಯಚೂರಿನಲ್ಲಿ ವಿದ್ಯಾವಂತರೇ ಸಾಮಾಜಿಕ ಅಂತರ ಮರೆತು ಅನಾಗರಿಕರಂತೆ ವರ್ತನೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯ 143 ಪೋಸ್ಟ್ಗೆ ಸಾವಿರಾರು ಅಭ್ಯರ್ಥಿಗಳು ಆಗಮಿಸುವ ಮೂಲಕ ಭಾರೀ ಎಡವಟ್ಟಾಗಿದೆ. ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆಯಿಂದ ವಿವಿಧ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿತ್ತು. 6 ತಿಂಗಳ ಅವಧಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಲು ಅರ್ಜಿಯನ್ನು ಕರೆಯಲಾಗಿತ್ತು. ಈ ವೇಳೆ ಸಾವಿರಾರು ಅಭ್ಯರ್ಥಿಗಳಿಂದ ಸಾಮಾಜಿಕ ಅಂತರ ಮರೆತು ನೂಕುನುಗ್ಗಲು ಉಂಟಾಗಿದೆ. ನೇರ ನೇಮಕಾತಿ ಮೂಲಕ ನಡೀತಾ ಇರುವ ಆಯ್ಕೆ ಪ್ರಕ್ರಿಯೆಯಲ್ಲಿ ಈ ಘಟನೆ ನಡೆದಿದೆ. ಲ್ಯಾಬ್ ಟೆಕ್ನಿಷಿಯನ್, ಸ್ಟಾಫ್ ನರ್ಸ್, ಗ್ರೂಪ್ ಡಿ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಅರ್ಜಿ ಆಹ್ವಾನಿಸಲಾಗಿತ್ತು. ಮೈಸೂರಿನಲ್ಲಿ ಕೊರೋನಾ ಸೋಂಕಿತ ಜೆಕೆ ಟೈರ್ಸ್ ಉದ್ಯೋಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೈಸೂರಿನ ಗೋಕುಲಂನ ನಿವಾಸಿಯಾಗಿದ್ದ 54 ವರ್ಷದ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನಿವಾಸದಲ್ಲಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈತನಿಗೆ ಕಳೆದ 2 ದಿನಗಳ ಹಿಂದೆ ಸೋಂಕಿರೋದು ಕನ್ಫರ್ಮ್ ಆಗಿತ್ತು. ಇನ್ನು ಕೆಎಸ್ಒಯು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಹೋಮ್ ಐಸೋಲೇಷನ್ ಚಿಕಿತ್ಸೆ ಪಡೆಯಲು ವೈದ್ಯರು ಸೂಚನೆಯನ್ನ ಕೊಟ್ಟಿದ್ರಿಂದ ನಿನ್ನೆ ಕೋವಿಡ್ ಸೆಂಟರ್ನಿಂದ ಬಿಡುಗಡೆಯಾಗಿ ಮನೆಗೆ ತೆರಳಿದ್ರು. ಆದರೆ ಇವತ್ತು ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಆತ್ಮಹತ್ಯೆ ಪ್ರಕರಣ ದಾಖಲಾಗಿದೆ. ಈ ನಡುವೆ ಮೈಸೂರಲ್ಲಿ ಕೊರೋನಾ ಪಾಸಿಟಿವ್ ಬಂದ 3 ವ್ಯಕ್ತಿಗಳು ನಾಪತ್ತೆಯಾಗಿದ್ದಾರೆ. ಮೈಸೂರಿನ ಅಗ್ರಹಾರದ ರಾಮಾನುಜ ರಸ್ತೆ ವಿಳಾಸ ಕೊಟ್ಟವರು ನಾಪತ್ತೆಯಾಗಿದ್ದಾರೆ. ಆರೋಗ್ಯ ಅಧಿಕಾರಿಗಳು ಇವರಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ.
ಮೈಸೂರಿನಲ್ಲಿ ಮತ್ತೊಂದು ಕೋವಿಡ್ ಆಸ್ಪತ್ರೆ ಪ್ರಾರಂಭ ಆಗಿದೆ. ಮೈಸೂರಿನ ಬೇಬಿ ಆಯುಷ್ ಆಸ್ಪತ್ರೆಯನ್ನ ಕೋವಿಡ್ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಲಾಗಿದೆ. 75 ಬೆಡ್ ಸಾಮರ್ಥ್ಯವುಳ್ಳ ಬೇಬಿ ಆಯುಷ್ ಆಸ್ಪತ್ರೆಯನ್ನ ಎನ್ಆರ್ ಕ್ಷೇತ್ರ ಕೋವಿಡ್ ಉಸ್ತುವಾರಿ ಸಂಸದ ಪ್ರತಾಪ್ ಸಿಂಹ ಪರಿಶೀಲನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಸಂಸದರು, ಮೈಸೂರಿನಲ್ಲಿ ಕೊರೋನಾ ಹೆಚ್ಚಾಗಿದೆ, ಕನಿಷ್ಠ ನಾವು 2000 ಬೆಡ್ಗಳಿಗೆ ಸಿದ್ಧವಾಗಿರಬೇಕು. ಇದಕ್ಕಾಗಿ ಯಾವ ಆಸ್ಪತ್ರೆ ನಮ್ಮ ಜೊತೆ ಕೈ ಜೋಡಿಸಿದ್ರೂ ನಮಗೆ ಸಹಾಯ ಆಗಲಿದೆ. ಎನ್ಆರ್ ಕ್ಷೇತ್ರದಲ್ಲಿ ಜನ ಸಹಕಾರ ನೀಡುತ್ತಿದ್ದಾರೆ. ಪ್ರತಿ ಏರಿಯಾದಲ್ಲಿ ರ್ಯಾಪಿಡ್ ಟೆಸ್ಟ್ ಮೂಲಕ ಸೋಂಕು ಪತ್ತೆ ಕೆಲಸ ನಡೀತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರೇ ಗರ್ಭಿಣಿ ಸ್ತ್ರೀಯರು ಹೆರಿಗೆ ಆಗಬೇಕು, ಅದಕ್ಕೆ ಬೇರೆ ಕಡೆ ಅಡ್ಮಿಟ್ ಆಗ್ತಿಲ್ಲ, ಸಮಸ್ಯೆ ಇದೆ ಅಂತಂದರೆ ಇಲ್ಲೇ ಬರ್ಬೋದು. 2 ಗೈನಕಾಲಜಿಸ್ಟ್ಗಳು ಕೂಡ ಇದ್ದಾರೆ. ರೌಂಡ್ ದಿ ಕ್ಲಾಕ್ 24 ಗಂಟೆನೂ ಕೂಡ ಕಾರ್ಯನಿರ್ವಹಿಸ್ತದೆ. ಎಲ್ಲ ವೈದ್ಯರು, ನುರಿತ ವೈದ್ಯರು ಇದ್ದಾರೆ. ಇಲ್ಲಿ ವೈದ್ಯರು ಅವರೇ ಮುಂದೆ ಬಂದು ಏನು ಸೋಂಕು ಪೀಡಿತರಿದ್ದಾರಲ್ಲ ಅವ್ರನ್ನೂ ಕೂಡ ಚಿಕಿತ್ಸೆ ಕೊಡಲಿಕ್ಕೆ ಅಥವಾ ಸರ್ಜರಿಯನ್ನು ಕೂಡ ಮಾಡಲಿಕ್ಕೆ ರೆಡಿ. ರಾಜ್ಯದಲ್ಲಿ ಇನ್ಮುಂದೆ ಕೊರೋನಾ ಮತ್ತಷ್ಟು ಹೆಚ್ಚಾದ್ರೆ ಆ ದೇವರೇ ಕಾಪಾಡಬೇಕು ಅನ್ನೋ ಪರಿಸ್ಥಿತಿ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಎಲ್ಲ ಕೇಳಿದ್ರೂ ವೆಂಟಿಲೇಟರ್ಗಳೇ ಸಿಗ್ತಾ ಇಲ್ಲ. ಕೊರೋನಾದಿಂದ ಉಸಿರಾಟದ ತೊಂದರೆ ಆದರೆ ಕಷ್ಟ ಅನ್ನುವಂತಾಗಿದೆ. ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಇರೋದೇ ಕೇವಲ 250 ವೆಂಟಿಲೇಟರ್ಗಳು. ಸದ್ಯ ಈ ಎಲ್ಲಾ ವೆಂಟಿಲೇಟರ್ಗಳು ಕೂಡ ಫುಲ್ ಆಗಿದೆ. ಇನ್ನು ಹೊಸದಾಗಿ ವೆಂಟಿಲೇಟರ್ ಖರೀದಿ ಮಾಡೋಣ ಅಂದ್ರೆ ಅದು ಕೂಡ ಸಿಗ್ತಾ ಇಲ್ಲ. ಇದೀಗ ಬೇರೆ ದೇಶಗಳ ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ಗಳೇ ಆಸ್ಪತ್ರೆಗಳಿಗೆ ಗತಿಯಾಗಿದೆ. ಆದರೆ ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ ದರವೂ ದುಪ್ಪಟ್ಟಾಗಿದೆ. ಮೊದಲು 2 ಲಕ್ಷಕ್ಕೆ ಸಿಗ್ತಾ ಇದ್ದ ಸೆಕೆಂಡ್ಸ್ ವೆಂಟಿಲೇಟರ್ಗೆ ಈಗ 6 ರಿಂದ 7 ಲಕ್ಷ ಕೇಳ್ತಾ ಇದ್ದಾರಂತೆ. ವಿಧಿ ಇಲ್ಲದೆ ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ಮೊರೆ ಹೋಗಿದೆ. ಕಡೇ ಪಕ್ಷ 100 ವೆಂಟಿಲೇಟರ್ ಕೊಡಿಸಿ ಅಂತ ಆಸ್ಪತ್ರೆಗಳು ಮನವಿಯನ್ನ ಮಾಡಿಕೊಂಡಿವೆ. ಸದ್ಯ ಬೆಂಗಳೂರಿನ ಬಿಎಲ್ನಲ್ಲಿ 30,000 ವೆಂಟಿಲೇಟರ್ ನಿರ್ಮಾಣ ಮಾಡಲಾಗ್ತಾ ಇದೆ. ಚಿಕ್ಕಮಗಳೂರಿನ ಕಳಸದಲ್ಲಿ ಒಂದೇ ಕುಟುಂಬದ 14 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಕಳಸಾದ ಅವಿಭಕ್ತ ಕುಟುಂಬಕ್ಕೆ ಮಹಾಮಾರಿ ಕೊರೋನಾ ಬಿಗ್ ಶಾಕ್ ನೀಡಿದೆ. ಒಂದೇ ಕುಟುಂಬದ 14 ಜನಕ್ಕೆ 25 ದಿನದ ಹಿಂದೆ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು. 15 ದಿನದ ಹಿಂದೆ 4 ವರದಿ ಪಾಸಿಟಿವ್ ಬಂದಿತ್ತು. ಇದೀಗ ನಿನ್ನೆ 10 ಮಂದಿಯ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಅಚ್ಚರಿ ಏನಪ್ಪಾ ಅಂದ್ರೆ ಬರೋಬ್ಬರಿ 25 ದಿನದ ಬಳಿಕ 10 ಜನರ ವರದಿ ಬಂದಿರೋದು. ಇವರೆಲ್ಲ ನಮಗೆ ಕೊರೋನಾ ಇಲ್ಲ ಅಂತ ಆರಾಮಾಗಿ ಓಡಾಡ್ಕೊಂಡಿದ್ರು. ಆದ್ರೆ ಆರೋಗ್ಯ ಇಲಾಖೆ ವರದಿಯಿಂದ ಈಗ ಎಲ್ಲರೂ ಶಾಕ್ ಆಗಿದ್ದಾರೆ. ಒಟ್ಟು 14 ಮಂದಿಗೆ ಕೊರೋನಾ ಒಕ್ಕರಿಸಿರೋದ್ರಿಂದ ಮೂಡಿಗೆರೆ ಕಳಸದ ಜನಕ್ಕೆ ಆತಂಕ ಶುರುವಾಗಿದೆ. ಇನ್ನು ಕೋವಿಡ್ ಟೆಸ್ಟ್ ವರದಿ ನೀಡೋಕೆ 25 ದಿನ ಬೇಕಾ ಅಂತ ಜನ ಕಿಡಿಕಾರ್ತಿದ್ದಾರೆ. ಚಿಕ್ಕಮಗಳೂರಿನ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಟೈಮ್ನಲ್ಲಿ ಸದ್ದಿಲ್ಲದೆ ಬಾಲ್ಯ ವಿವಾಹ ನಡೀತಾ ಇದೆ. ಖುದ್ದು ಈ ಮಾಹಿತಿಯನ್ನ ವನಿತಾ ಸಹಾಯವಾಣಿಯೇ ಬಿಚ್ಚಿಟ್ಟಿದೆ. ಹಳ್ಳಿಗಳ ಬಡ ಕುಟುಂಬಗಳಲ್ಲೇ ಬಾಲ್ಯ ವಿವಾಹ ಹೆಚ್ಚಾಗಿ ನಡೀತಾ ಇದೆ. ತುಮಕೂರು, ಚನ್ನಪಟ್ಟಣ, ಹಾಸನ, ಬೆಂಗಳೂರು, ಮಂಡ್ಯ ಜಿಲ್ಲೆಗಳಲ್ಲಿ ಬಾಲ್ಯ ವಿವಾಹ ಹೆಚ್ಚಾಗಿ ನಡೀತಾ ಇದೆ. ಎಸ್ಎಸ್ಎಲ್ಸಿ, ಪಿಯುಸಿ ಫೇಲ್ ಆದ ಹೆಣ್ಮಕ್ಳ ಮದುವೆ ಮಾಡಲಾಗ್ತಾ ಇದ್ದು, ಸಂಬಂಧಿಕರ ಮಾತು ಕೇಳಿ ಮದುವೆಯನ್ನ ಮಾಡ್ತಾ ಇದ್ದಾರಂತೆ. ಹೆತ್ತವರಿಲ್ಲದೆ ಬೆಳೆದ ಹೆಣ್ಮಕ್ಳ ಮದುವೆ ನಡೀತಾ ಇದ್ದು, ಕೊರೋನಾ ಕಾಲದಲ್ಲಿ ಖರ್ಚು ಕಡಿಮೆ ಅಂತ ಕಡಿಮೆ ದುಡ್ಡಲ್ಲೇ ಇನ್ನು ಪುಟ್ಟ ವಯಸ್ಸಿನ ಹೆಣ್ಮಕ್ಳಿಗೆ ಬಾಲ್ಯ ವಿವಾಹ ಮಾಡಲಾಗ್ತಾ ಇದೆ. 2 ತಿಂಗಳಲ್ಲಿ 17 ಬಾಲ್ಯ ವಿವಾಹಗಳಿಗೆ ಬ್ರೇಕ್ ಹಾಕಲಾಗಿದೆ ಅಂತ ವನಿತಾ ಸಹಾಯವಾಣಿ ತಿಳಿಸಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮಹಿಳಾ ರೋಗಿಗಳಿಗೆ ಡ್ರೆಸ್ ಕೋಡ್ ಜಾರಿ ಮಾಡಲಾಗಿದೆ. ಇತ್ತೀಚೆಗೆ 2 ಮಹಿಳಾ ಸೋಂಕಿತರು ಆಸ್ಪತ್ರೆಯ ಬಾತ್ರೂಂನಲ್ಲಿ ಸೀರೆಯಿಂದ ನೇಣು ಹಾಕಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಮಹಿಳಾ ರೋಗಿಗಳಿಗೆ ಸರ್ಜಿಕಲ್ ಏಪ್ರಾನ್ ನೀಡಲಾಗಿದೆ. ಇದರ ಜೊತೆ ರೋಗಿಗಳ ಮಾನಸಿಕ ನೆಮ್ಮದಿಗೆ ಕೆಸಿ ಜನರಲ್ ಆಸ್ಪತ್ರೆ ಒಂದಷ್ಟು ಕ್ರಮ ತೆಗೆದುಕೊಂಡಿದೆ. ಆದರೆ ಡ್ರೆಸ್ ಕೋಡ್ಗೆ ಕೆಲ ಹಿರಿಯ ಮಹಿಳಾ ಸೋಂಕಿತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮಗೆ ಸೀರೆಯೇ ಆರಾಮ್ ಎಂದಿದ್ದಾರೆ. ಆದರೂ ರೋಗಿಗಳ ಹಿತದೃಷ್ಟಿಯಿಂದ ಈ ದಿರಿಸನ್ನೇ ಆಸ್ಪತ್ರೆ ಕಡ್ಡಾಯ ಮಾಡಿದೆ. ಸದ್ಯ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 50 ಮಹಿಳಾ ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಮಾನಸಿಕ ಆರೋಗ್ಯ ಹಿತದೃಷ್ಟಿಯಿಂದ ಎಲ್ಲಾ ರೋಗಿಗಳಿಗೂ ನಿಯಮಿತವಾಗಿ ಕೌನ್ಸಿಲಿಂಗ್ ಮಾಡಲಾಗ್ತಾ ಇದೆ. ಯಾವುದೇ ರೋಗಿ ಖಿನ್ನತೆ ಅಥವಾ ಆತ್ಮಹತ್ಯೆ ಯೋಚನೆ ಮಾಡಿರುವುದು ಕಂಡುಬಂದ್ರೆ ಅವರ ಮೇಲೆ ಹೆಚ್ಚಿನ ನಿಗಾ ಇಡಲಾಗ್ತಾ ಇದೆ. ಹೆಚ್ಚಾಗಿ ಮುಂಜಾನೆಯಲ್ಲಿ ಆ ಸಂದರ್ಭದಲ್ಲಿ ಆತ್ಮಹತ್ಯೆ ಪ್ರಯತ್ನಗಳು ನಡೆಯೋದು. ಹೀಗಾಗಿ ಆ ಸಮಯದಲ್ಲಿ ಮಾನಸಿಕ ತಜ್ಞರು ಗುರುತಿಸಿದ ರೋಗಿಗಳು ಶೌಚಾಲಯಕ್ಕೆ ತೆರಳಿದಾಗ ಬಾಗಿಲವರೆಗೂ ಅವರ ಮೇಲೆ ನಿಗಾ ಇರಿಸುವಂತೆ ಅಕ್ಕಪಕ್ಕದ ರೋಗಿಗಳಿಗೆ ತಿಳಿಸಲಾಗಿದೆ. ಜೊತೆಗೆ ಆಸ್ಪತ್ರೆ ಸಿಬ್ಬಂದಿ ಕೂಡ ಇಂತಹ ರೋಗಿಗಳ ಮೇಲೆ ಹೆಚ್ಚಿನ ನಿಗಾ ವಹಿಸುತ್ತಿದ್ದಾರೆ. ಕಲಬುರಗಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯ ಧನ್ವಂತರಿ ಆಸ್ಪತ್ರೆಯನ್ನ ಕೋವಿಡ್ ಆಸ್ಪತ್ರೆಯಾಗಿ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಶರತ್ ಆದೇಶವನ್ನು ಹೊರಡಿಸಿದ್ದಾರೆ. ಕೋವಿಡ್ ಸೋಂಕಿತರಿಗೆ ಧನ್ವಂತರಿ ಆಸ್ಪತ್ರೆಯಲ್ಲಿಯೂ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅತ್ತ ಬಸವೇಶ್ವರ ಆಸ್ಪತ್ರೆಯಲ್ಲಿಯೂ ಕೆಲ ಭಾಗ ಕೋವಿಡ್ ಆಸ್ಪತ್ರೆಯಾಗಿ ಬಳಕೆ ಮಾಡಲಾಗ್ತಾ ಇದೆ. ಸದ್ಯ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 3,370ಕ್ಕೆ ಏರಿಕೆಯಾಗಿದ್ದು, ನಿನ್ನೆ ಒಂದೇ ದಿನ 229 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. ಕಲಬುರಗಿಯಲ್ಲಿ 1,426 ಆಕ್ಟಿವ್ ಕೇಸಸ್ಗಳಿವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಸಿಗದ ಪರಿಸ್ಥಿತಿ ಉಂಟಾಗಿದ್ದು, ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ.
ಬಾಗಲಕೋಟೆಯಲ್ಲಿ ಹಾಲು ಮಾರುವಾತನಿಗೆ ಸೋಂಕು ದೃಢವಾಗಿದೆ. ಹೀಗಾಗಿ ಆತನಿಂದ ಹಾಲು ಪಡೆದ ನೂರಾರು ಮಂದಿಗೆ ಕೊರೋನಾ ಟೆನ್ಷನ್ ಶುರುವಾಗಿದೆ. ಮನೆ ಮನೆಗೆ ತೆರಳಿ ಹಾಲು ಹಾಕ್ತಾ ಇದ್ದ 32 ವರ್ಷದ ವ್ಯಕ್ತಿಗೆ ನೆನೆ ಕೊರೋನಾ ಸೋಂಕಿರುವುದು ದೃಢವಾಗಿದೆ. ಈತ ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಹಾಲು ಮಾರ್ತಾ ಇದ್ದ. ಈಗ ಈತನಿಂದ ಹಾಲು ಪಡೆದ ನೂರಾರು ಜನರಿಗೆ ಕೊರೋನಾ ಭೀತಿ ಎದುರಾಗಿದೆ. ಆತ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಗೂ ಇದೇ ದೊಡ್ಡ ಸಮಸ್ಯೆಯಾಗಿದೆ. ಕೊರೋನಾ ಹಿಮ್ಮಾರಿಯಿಂದ ಸಾವಿನ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಇಂತಹ ಕಿಲ್ಲರ್ ವೈರಸ್ ಅನ್ನು ವೃದ್ಧರು ಗೆದ್ದಿದ್ದಾರೆ. ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಶತಾಯುಷಿ ಅಜ್ಜಿ ಕೊರೋನಾವನ್ನ ಗೆದ್ದು ಬಂದಿದ್ದಾರೆ. ವಿಶೇಷ ಅಂದ್ರೆ 100 ವರ್ಷದ ಅಜ್ಜಿ ಹಾಲಮ್ಮ ಮನೆಯಲ್ಲೇ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. 15 ದಿನಗಳ ಹಿಂದೆ ಅಜ್ಜಿಗೆ ಸೋಂಕು ತಗುಲಿತು. ವೈದ್ಯರ ಸಲಹೆಯಂತೆ ಮನೆಯಲ್ಲೇ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದು, ಹಾಗೆ ಅವರ ಮನೆಯಲ್ಲಿದ್ದ 4 ಗುಣಮುಖರಾಗಿದ್ದಾರೆ. ಬೆಂಗಳೂರಲ್ಲೂ 93 ವರ್ಷದ ವೃದ್ಧೆ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. 15 ದಿನಗಳ ಹಿಂದೆ ಬನಶಂಕರಿ ನಿವಾಸಿಯಾದ ವೃದ್ಧೆಗೆ ಸೋಂಕು ಕನ್ಫರ್ಮ್ ಆಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. 14 ದಿನಗಳಲ್ಲಿ ವೃದ್ಧೆ ಗುಣಮುಖರಾಗಿ ನಿನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾ ಗೆದ್ದು ಬಂದ ಅಜ್ಜಿಗೆ ಹೂಗುಚ್ಚ ನೀಡಿ ಚಪ್ಪಾಳೆ ತಟ್ಟಿ ಆಸ್ಪತ್ರೆ ಸಿಬ್ಬಂದಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಗದಗದ ಕೋವಿಡ್ ಆಸ್ಪತ್ರೆಯಲ್ಲಿ ಕೊರೋನಾ ವಾರಿಯರ್ಸ್ ಸಖತ್ ಸ್ಟೆಪ್ ಹಾಕಿದ್ದಾರೆ. ಗದಗ ಕೋವಿಡ್ ಆಸ್ಪತ್ರೆಯಲ್ಲಿ ನರ್ಸ್ಗಳು ಕುಣಿದು ಕುಪ್ಪಳಿಸಿದ್ದಾರೆ. ಹೆರಿಗೆ ಆಸ್ಪತ್ರೆಯ ಸ್ಟಾಫ್ ನರ್ಸ್ಗಳು ಡ್ಯಾನ್ಸ್ ಮಾಡಿ ಫುಲ್ ಎಂಜಾಯ್ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಈ ವೇಳೆ ಕೊರೋನಾ ಬಗ್ಗೆ ಭಯ ಬೇಡ ಎಂದು ಸಂದೇಶ ಸಾರಿದ್ದಾರೆ. ಕೊರೋನಾ ಬಂದವರು ಯಾರೂ ಸಾಯೋದಿಲ್ಲ. ಕೊರೋನಾ ಸೋಂಕಿನಿಂದ ಗುಣಮುಖರಾಗಬಹುದು. ಕೊರೋನಾ ಬಂದರೆ ಧೃತಿಗಿಡದೆ ಕೊರೋನಾ ವಿರುದ್ಧ ಹೋರಾಡಲು ಮುಂದಾಗಬೇಕು ಅಂತ ಕರೆ ನೀಡಿದ್ದಾರೆ. ಕಳೆದ 20 ದಿನಗಳ ಹಿಂದೆ ನರ್ಸ್ಗಳು ಕೊರೋನಾ ಸೋಂಕಿಗೆ ತುತ್ತಾಗಿದ್ರು. ಇದೀಗ ಅವರೆಲ್ಲ ಸೋಂಕಿನಿಂದ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ಈಕೆ ಕುಂತ ಸುಮ್ಮ ಮರ ತಡಿ ಮಾಡ್ತಾ ನಮ್ಮ ಇತ್ತೀಚೆಗಷ್ಟೇ ಕೊರೋನಾ ಸೋಂಕಿಗೆ ತುತ್ತಾಗಿದ್ದ ಕುಣಿಗಲ್ ಶಾಸಕ ಗುಣಮುಖರಾಗ್ತಿದ್ದಂತೆ ಫೀಲ್ಡಿಗಿಳಿದಿದ್ದಾರೆ. ನೇರವಾಗಿ ಕ್ವಾರಂಟೈನ್ ಸೆಂಟರ್ಗೆ ಭೇಟಿ ಕೊಟ್ಟು ಸೋಂಕಿತರಿಗೆ ಧೈರ್ಯ ತುಂಬಿದ್ದಾರೆ. ಶಾಸಕ ಡಾಕ್ಟರ್ ರಂಗನಾಥ್ 15 ದಿನದ ಕ್ವಾರಂಟೈನ್ ಅವಧಿ ಮುಗಿಸಿ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಪಿಪಿಇ ಕಿಟ್ ಧರಿಸಿ ಕೊರೋನಾ ಸೋಂಕಿತರನ್ನ ಭೇಟಿ ಮಾಡಿದ್ದಾರೆ. ಯಡಿಯೂರಿನ ಮೊರಾರ್ಜಿ ದೇಸಾಯಿ ಕೊರೋನಾ ಕ್ವಾರಂಟೈನ್ ಸೆಂಟರ್ಗೆ ಭೇಟಿ ನೀಡಿ ಧೈರ್ಯದ ಮಾತನಾಡಿದ್ದಾರೆ. ಕ್ವಾರಂಟೈನ್ ಸೆಂಟರ್ಗೆ ಭೇಟಿ ನೀಡುವ ಮೊದಲು ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದರು. ಸ್ಯಾಂಡಲ್ವುಡ್ಗೆ ಇದೀಗ ಮತ್ತೊಮ್ಮೆ ದೊಡ್ಡಮನೆ ಸಾರಥ್ಯ ವಹಿಸಿದೆ. ಶಿವಣ್ಣ ನೇತೃತ್ವದಲ್ಲಿ ಚಿತ್ರರಂಗದ ಮಹತ್ವದ ಸಭೆ ನಡೆದಿದೆ. ನಾಗವಾರದ ಶಿವಣ್ಣನ ಮನೆಯೇ ಈಗ ಪವರ್ ಹೌಸ್ ಆಗಿದ್ದು, ಅಣ್ಣಾವರಿದ್ದಾಗ ಸದಾಶಿವನಗರದ ಮನೆ ಪವರ್ ಹೌಸ್ ಆಗಿತ್ತು. ಇಂದಿನ ಸಭೆಯಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಸದಸ್ಯರು ಭಾಗವಹಿಸಿದ್ರು. ಕನ್ನಡ ಚಿತ್ರರಂಗದ ಕಷ್ಟ ನಷ್ಟಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಎಲ್ಲಾ ರಂಗಕ್ಕೂ ಪ್ಯಾಕೇಜ್ ಘೋಷಣೆ ಮಾಡಿರುವಂತಹ ಸರ್ಕಾರ ಚಿತ್ರರಂಗದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಸಭೆಯಲ್ಲಿ ಶಿವರಾಜ್ ಕುಮಾರ್, ಸಾಧು ಕೋಕಿಲ, ಜಯಣ್ಣ, ಸೂರಪ್ಪ ಬಾಬು, ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷ ಉಮೇಶ್ ಬಣಕಾರ್, ಸಾರಾ ಗೋವಿಂದು, ಕೆ ಮಂಜು, ಗುರುಕಿರಣ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಸಭೆ ಬಳಿಕ ಶಿವಣ್ಣ ಮಾತನಾಡಿದ್ರು. ಸಿಎಂ ಬಿಎಸ್ವೈ ಅವರನ್ನ ಭೇಟಿ ಮಾಡೋದಾಗಿ ಹೇಳಿದ್ರು. ಸರ್ಕಾರದ ಯಾಕಂದ್ರೆ ನಾವು ಎಲ್ಲೋ ಒಂದು ದುಡುಕಿ ಹೋಗ್ಬಾರ್ದು, ಎಲ್ಲೋ ಒಂದು ದುಡುಕಿ ಹೋಗಿ ಏನಾದರೂ ಅನಾಹುತ ಆಗಬಾರ್ದು. ಪರಿಹಾರನ ದಯವಿಟ್ಟು ಯಾರು ಬೇರೆ ಬೇರೆ ಒಂದು ರೀತಿ ಪ್ರಯತ್ನ ಪಡಬೇಡಿ. ನಾವೆಲ್ಲರೂ ಇದ್ದೀವಿ. 100% ನಾವು ಏನೇನು ಮಾಡಬೇಕಾಗ್ತದೆ ಅದೆಲ್ಲ ಮಾಡ್ತೀವಿ. ನಾವು ಯಾರು ಧೈರ್ಯ ಕಳ್ಕೊಬೇಡಿ. ಆದಷ್ಟು ಬೇಗ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್. ಬಟ್ ಅದು ಹೆಜ್ಜೆಗೂ ನೀವು ಅದನ್ನು ಮನಸ್ಸಲ್ಲಿಟ್ಕೊಂಡು ಧೈರ್ಯವಾಗಿ ಬಾಳಬೇಕು. ಕರೋನಾ ಏನು ದೊಡ್ಡ ವಿಷಯ ಅಲ್ಲ, ಬರುತ್ತೆ. ಅದ್ರ ಜೊತೆ ನಾವು ಫೈಟ್ ಮಾಡ್ತೀವಿ. ಉಡುಪಿಯಲ್ಲಿ ಸರಿಯಾಗಿ ಕೆಲಸ ಮಾಡದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಜಗದೀಶ್ ಕಂದಾಯ ಇಲಾಖೆಗೆ ಖಡಕ್ ಎಚ್ಚರಿಕೆಯನ್ನ ನೀಡಿರೋ ಆಡಿಯೋ ವೈರಲ್ ಆಗಿದೆ. ಎಸಿ ತಹಸೀಲ್ದಾರ್, ವಿಲೇಜ್ ಅಕೌಂಟೆಂಟ್ ಗಮನವಿಟ್ಟು ಕೇಳಿ, ನಾವು ಮಾಡ್ತಾ ಇರುವ ಕಂಟೈನ್ಮೆಂಟ್ ಝೋನ್ ಸರಿಯಾದ ಕ್ರಮದಲ್ಲಿ ಇಲ್ಲ. ಸದ್ಯ ಸಾಕಷ್ಟು ಸ್ಥಳೀಯ ಪ್ರಕರಣಗಳೇ ಬರ್ತಾ ಇವೆ. ಇನ್ಮುಂದೆ ಆ ಊರು ಅಥವಾ ಏರಿಯಾವನ್ನೇ ಕಂಟೈನ್ಮೆಂಟ್ ಮಾಡಬೇಕಾಗುತ್ತೆ. ಕೇವಲ 1-2 ಮನೆ ಸೀಲ್ ಡೌನ್ ಮಾಡಿದ್ರೆ ಸಾಲೋದಿಲ್ಲ. ನಿಮ್ಗೆ ಕೆಲಸ ಸುಲಭ ಆಗುತ್ತೆ ಅಂತ ಈ ತರ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೀಲ್ ಡೌನ್ ಮಾಡಿದ ಊರಲ್ಲಿ ಸಾವು ಸಂಭವಿಸಿದ್ರೆ ಸರಿಯಲ್ಲ. ಇನ್ಮುಂದೆ ಏರಿಯಾನೇ ಸೀಲ್ ಡೌನ್ ಮಾಡಬೇಕು. ಕಟಾಚಾರಕ್ಕೆ 1-2 ಮನೆ ಸೀಲ್ ಡೌನ್ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ.
ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಬರೋಬ್ಬರಿ 49,310 ಜನರಲ್ಲಿ ಹೊಸದಾಗಿ ಸೋಂಕು ಪತ್ತೆಯಾಗಿದೆ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 12,57,945ಕ್ಕೆ ಏರಿಕೆಯಾಗಿದೆ. ಮತ್ತೊಂದು ಕಡೆ ಕಳೆದ 24 ಗಂಟೆಯಲ್ಲಿ 740 ಮಂದಿ ಬಲಿಯಾಗಿದ್ದು ಸಾವಿನ ಸಂಖ್ಯೆ ಕೂಡ 30,601ಕ್ಕೆ ತಲುಪಿದೆ. ಸದ್ಯಕ್ಕೆ 12,87,945 ಮಂದಿ ಸೋಂಕಿತರ ಪೈಕಿ 8,17,209 ಮಂದಿ ಗುಣಮುಖರಾಗಿ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ದೇಶದಲ್ಲಿ ಇನ್ನೂ ಕೂಡ 4,40,135 ಮಂದಿ ಸೋಂಕಿನಿಂದ ಬಳಲ್ತಾ ಇದ್ದಾರೆ. ಕಳೆದ 24 ಗಂಟೆಗಳಲ್ಲಿ ದೇಶದಾದ್ಯಂತ 3,52,801 ಮಂದಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ರೈಸ್ ಪುಲ್ಲಿಂಗ್ ದಂಧೆಯ ಕರಾಮತ್ತು ಬಟಾಬಯಲಾಗಿದೆ. ದೇವಸ್ಥಾನ ಗೋಪುರದ ತಾಮ್ರದ ಕಳಸದ ಮೇಲೆ ದಂಧೆಕೋರರ ಕಣ್ಬಿದ್ದಿದ್ದು ಗೋಪುರದ ಏರಿ ಕಳಸವನ್ನ ಪರೀಕ್ಷೆ ನಡೆಸಲು ಖದೀಮರು ಯತ್ನ ಮಾಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಚನ್ನಪ್ಪನಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ವೀರಭದ್ರೇಶ್ವರ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ. ಅಕ್ಕಿ ಕಾಳಿರುವ ಪೊಟ್ಟಣವನ್ನ ಕೋಲಿಗೆ ಕಟ್ಟಿ ಪರೀಕ್ಷೆ ನಡೆಸಲು ದಂಧೆಕೋರರು ಯತ್ನ ಮಾಡಿದ್ದಾರೆ. ಸಿಡಿಲು ಬಡಿದ ತಾಮ್ರದ ವಸ್ತುವಿಗೆ ಮಾಂತ್ರಿಕ ಶಕ್ತಿ ಇರುತ್ತೆ. ಕಳಸಕ್ಕೆ ತಾಗಿಸಿದ ಅಕ್ಕಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂತ ನಂಬಿಸಲು ಯತ್ನಿಸಿದ್ದಾರೆ. ಇಡೀ ಪ್ರಕ್ರಿಯೆಯನ್ನ ಖದೀಮರು ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋವನ್ನ ಶ್ರೀಮಂತರಿಗೆ ತೋರಿಸಿ ವಂಚಿಸಲು ಪ್ಲಾನ್ ಮಾಡಿದ್ರಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಉಳಿದಿರುವಂತಹ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಸಾಹಿತ್ಯ ಕ್ಷೇತ್ರದಿಂದ ಪರಿಷತ್ಗೆ ಆಯ್ಕೆಯಾಗಿರುವ ಎಚ್ ವಿಶ್ವನಾಥ್ ವಿರುದ್ಧ ಮಾಜಿ ಸಚಿವ ಸಾರಾ ಮಹೇಶ್ ಕಿಡಿಕಾರಿದ್ದಾರೆ. ಕಲುಷಿತ ರಾಜಕೀಯ ಕ್ಷೇತ್ರ ಇನ್ನಾದರೂ ಶುದ್ಧಿಯಾಗಲು ಅವಕಾಶ ಸಿಕ್ಕಿದೆ, ಇನ್ನು ಆ ಸಾಹಿತ್ಯ ಕ್ಷೇತ್ರ ಏನಾಗುತ್ತೋ ಅಂತ ಹೇಳಿಕೆ ನೀಡಿದ್ದಾರೆ. ದುರಂತ ನಾಯಕನೊಬ್ಬನಿಂದ ರಾಜಕೀಯ ಕ್ಷೇತ್ರ ಕೊಚ್ಚೆ ಗುಂಡಿಯಾಗಿತ್ತು. ಇದೀಗ ರಾಜಕೀಯ ಕ್ಷೇತ್ರ ಬಿಟ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಹೋಗಿದೆ. ಆ ದೇವರೇ ಸಾಹಿತ್ಯ ಕ್ಷೇತ್ರವನ್ನ ಕಾಪಾಡಬೇಕು ಅಂತ ಸಾರಾ ಮಹೇಶ್ ವ್ಯಂಗ್ಯವಾಡಿದ್ದಾರೆ. ವಿಧಾನ ಪರಿಷತ್ ಸ್ಥಾನ ಅವರು ಬಿಜೆಪಿಯಿಂದ ಪಡೆದ ಭಿಕ್ಷೆ. ಹುಣಸೂರು ಜನರ ಮರ್ಯಾದೆಯನ್ನ ಬಾಂಬೆಯಲ್ಲಿ ತೆಗೆದು ಬಂದ್ರಿ, ಕಾಡಿಬೇಡಿ ಅವರಿಂದ ಭಿಕ್ಷೆ ರೂಪದಲ್ಲಿ ಎಂಎಲ್ಸಿ ಸ್ಥಾನವನ್ನ ಪಡೆದಿದ್ದೀರಿ. ದುರ್ಬಲರಿಗೆ ಸ್ಥಾನ ನೀಡಬೇಕು ಅಂದ ನೀವೇ ಹೀಗ್ ಮಾಡಿದ್ದು ಸರಿನಾ ಅಂತ ವಿಶ್ವನಾಥ್ಗೆ ಟಾಂಗ್ ಕೊಟ್ಟಿದ್ದಾರೆ. ಕ್ಷೇತ್ರವನ್ನು ಬಿಟ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಹೋಗಿರೋದ್ರಿಂದ ದೇವರೇ ಇನ್ನಾದರೂ ರಾಜಕೀಯ ಕ್ಷೇತ್ರ ಕುಲುಷಿತ ಆಗಿರ್ತಕ್ಕಂಥದ್ದು, ಕೊಚ್ಚೆಗುಂಡಿ ಆಗಿರ್ತಕ್ಕಂಥದ್ದು ಶುಭ್ರ ಆಗ್ಲಿಕ್ಕೆ ಅನುವು ಮಾಡಿಕೊಟ್ಟಲ್ಲಪ್ಪ ತಾಯಿ ಚಾಮುಂಡೇಶ್ವರಿ ಅಂತೇಳಿ. ಇನ್ನು ಸಾರಾ ಮಹೇಶ್ ಆರೋಪಕ್ಕೆ ಎಚ್ ವಿಶ್ವನಾಥ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಾರಾ ಮಹೇಶ್ ಅಂತ ತಿಪ್ಪೆಗುಂಡಿಗೆ ಕಲ್ಲೆಸ್ತು ನನ್ನ ಬಿಳಿ ಬಟ್ಟೆಯನ್ನ ಕೊಳೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಎಸ್ ಎಲ್ ಭೈರಪ್ಪ ದೊಡ್ಡ ಸಾಹಿತಿಯೇ, ಅವರಿಗೆ ಸರಸ್ವತಿ ಸಮ್ಮಾನ ಸಿಕ್ಕಿದೆ, ಸಾರಸ್ವತ ಲೋಕ ತುಂಬಿದ್ದಾರೆ. ಅಂದಹಾಗೆ ನಾನು ಕೂಡ ಸಾಹಿತಿಯೇ, ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ 8 ಪುಸ್ತಕ ಬರೆದಿದ್ದೀನಿ, ರಾಜತಾಂತ್ರಿಕ ವಿಷಯಗಳನ್ನ ಒಳಗೊಂಡಂತೆ ರಾಜಕಾರಣದ ಬಗ್ಗೆ ಸಾಕಷ್ಟು ಬರೆದಿದ್ದೀನಿ. ಹೀಗಾಗಿ ಸಾಹಿತ್ಯ ಕೋಟ ಅಡಿ ನನಗೆ ಈ ಸ್ಥಾನ ಸಿಕ್ಕಿದೆ. ಏನೂ ತಿಳಿಯದೆ ನನ್ನನ್ನು ಆಯ್ಕೆ ಮಾಡೋದಕ್ಕೆ ಎಜಿ ದಡ್ರ, ಸರ್ಕಾರವೇ ತಿಳಿಯೋದಿಲ್ವೇ ಅಂತ ವಿಶ್ವನಾಥ್ ತಮ್ಮ ಆಯ್ಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಾರಾ ಮಹೇಶ್ ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಸ್. ಒಂದು ಸರ್ಕಾರದಲ್ಲಿ ಒಬ್ರು ಲಾ ಮಂತ್ರಿ ಅಂತ ಇರ್ತಾರೆ, ಲಾ ಸೆಕ್ರೆಟರಿ ಇರ್ತಾರೆ, ಅಡ್ವೊಕೇಟ್ ಜನರಲ್ ಇರ್ತಾರೆ, ಇದೆಲ್ಲ ವಿಚಾರಿಸಿಯೇ ಮಾಡಿರ್ತಾರೆ ಮುಖ್ಯಮಂತ್ರಿ. ಹಾಗಾದ್ರೆ ಇಡೀ ಸರ್ಕಾರವೇ ದಡ್ರೆ ಇವ್ನು ಹೇಳೋ ಪ್ರಕಾರ ನೋಡಿ, ನಾನು ಸಾಹಿತ್ಯನೇ ನಾನು ಬರೆದಿರ್ತಕ್ಕಂಥದ್ದು ಒಬ್ಬ ರಾಜಕಾರಣಿ. ಪಾಪ ಎಸ್ ಎಲ್ ಭೈರಪ್ಪನವರು ಅವರು ಸರಸ್ವತಿ ಸಮ್ಮಾನ್ ಇದೆಲ್ಲ ಬಂದು ಈ ಸಾರಾ ಮಹೇಶ್ ಅಂತ ಕೊಚ್ಚೆ ಗುಂಡಿಗೆ ಕಲ್ಲೆಸೆದು ನನ್ನ ಬಿಳಿ ಬಟ್ಟೆಗಳನ್ನ ನಾನು ಕಪ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ರಾಜಸ್ಥಾನ ಬಂಡಾಯ ಶಾಸಕರ ಅರ್ಜಿ ಬಗ್ಗೆ ಹೈಕೋರ್ಟ್ ತೀರ್ಪನ್ನು ನೀಡಿದ್ದು ಸುಪ್ರೀಂ ಕೋರ್ಟ್ ತೀರ್ಪು ಬರೆಯವರೆಗೂ ಯಥಾಸ್ಥಿತಿ ಕಾಪಾಡುವಂತೆ ಸೂಚನೆಯನ್ನ ನೀಡಿದೆ. ಜುಲೈ 27ರಂದು ಸುಪ್ರೀಂ ಕೋರ್ಟ್ ಈ ಬಗ್ಗೆ ತೀರ್ಪು ನೀಡಲಿದ್ದು ಅಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಳ್ಳದಂತೆ ಸ್ಪೀಕರ್ಗೆ ರಾಜಸ್ಥಾನ ಹೈಕೋರ್ಟ್ ಸೂಚನೆ ನೀಡಿದೆ. ಶೀಘ್ರದಲ್ಲೇ ಸರ್ಕಾರವು ತನ್ನ ಬಹುಮತ ಸಾಬೀತುಪಡಿಸಲಿದೆ ಅಂತ ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ತಿಳಿಸಿದ್ದಾರೆ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಿನ ಬಿಕ್ಕಟ್ಟು ಕಳೆದ 3 ವಾರಗಳಿಂದ ಬೀದಿಗೆ ಬಿದ್ದಿದೆ. ಬಿಜೆಪಿ ಜೊತೆ ಸೇರಿ ಸರ್ಕಾರ ಬೀಳಿಸಲು ಸಂಚು ನಡೆಸಿದ ಆರೋಪದ ಮೇಲೆ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ಅವರನ್ನ ಡಿಸಿಎಂ ಹಾಗೂ ಪಕ್ಷದ ಅಧ್ಯಕ್ಷ ಸ್ಥಾನದಿಂದಲೇ ಕೆಳಗಿಳಿಸಲಾಗಿತ್ತು. ಕೊರೋನಾ ವ್ಯಾಪಕವಾಗಿ ಹರಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಂಪುಕೋಟೆಯಲ್ಲಿ ನಡೆಯುವಂತಹ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭಕ್ಕೆ ಆಹ್ವಾನಿತರ ಪಟ್ಟಿಯನ್ನ 250ಕ್ಕೆ ಇಳಿಕೆ ಮಾಡಲಾಗಿದೆ. ಈ ಸಮಾರಂಭದಲ್ಲಿ ಶಾಲಾ ಮಕ್ಕಳು ಭಾಗವಹಿಸ್ತಾ ಇಲ್ಲ. ಜೊತೆಗೆ ಪೊಲೀಸರು ಪಿಪಿ ಕಿಟ್ ಧರಿಸಿರುತ್ತಾರೆ ಅಂತ ಕೇಂದ್ರ ಸರ್ಕಾರದ ಮೂಲಗಳು ತಿಳಿಸಿವೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಗಣ್ಯರೆಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಮಧ್ಯಾಹ್ನದ ವೇಳೆ ರಾಷ್ಟ್ರಪತಿ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಕೊರೋನಾ ವಾರಿಯರ್ಸ್ಗಳನ್ನ ಗಮನದಲ್ಲಿ ಇಟ್ಟುಕೊಂಡು ವೈದ್ಯಕೀಯ ವೃತ್ತಿಪರರು ಹಾಗೂ ಆರೋಗ್ಯ ಕ್ಷೇತ್ರದ ಪ್ರಮುಖರಿಗೆ ಆಮಂತ್ರಣ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ವರ್ಷ ಕೆಂಪುಕೋಟೆಯಲ್ಲಿ ನಡೆಯುವಂತಹ ಸಮಾರಂಭದಲ್ಲಿ ವಿದೇಶಿಯರು ಸೇರಿದಂತೆ 1,000ಕ್ಕೂ ಹೆಚ್ಚು ಆಹ್ವಾನಿತರು ಭಾಗವಹಿಸ್ತಾ ಇದ್ದಾರೆ.
ಸಿನಿಮಾ ನಟ ದುನಿಯಾ ವಿಜಿ ಬಳ್ಳಾರಿಯಲ್ಲಿ ನಾಗಸಾಧುವನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದಿದ್ದಾರೆ. ತಮ್ಮ ಮುಂದಿನ ಸಲಗ ಚಿತ್ರದ ಯಶಸ್ವಿಗಾಗಿ ನಾಗಸಾಧು ಆಶೀರ್ವಾದ ಪಡೆದಿದ್ದಾರೆ ಎನ್ನಲಾಗಿದೆ. ಬಳ್ಳಾರಿಯ ಹೊಸಪೇಟೆ ತಾಲೂಕಿನ ಜೋಗ ಗ್ರಾಮದ ಗುಡ್ಡದಲ್ಲಿ ನಟ ದುನಿಯಾ ವಿಜಿ ನಾಗಸಾಧುರನ್ನ ಭೇಟಿ ಮಾಡಿದ್ದಾರೆ. ಬೆಟ್ಟದಲ್ಲಿ ಅನ್ನಪೂರ್ಣೇಶ್ವರಿ ಮಠ ಕಟ್ಟಿ ನಾಗಸಾಧುಗಳು ಪೂಜೆ ಮಾಡುತ್ತಿದ್ದಾರೆ. ಪತ್ನಿ, ಪುತ್ರ ಮತ್ತು ಸಲಗ ಚಿತ್ರತಂಡದ ಹಲವರೊಂದಿಗೆ ದುನಿಯಾ ವಿಜಿ ನಾಗಸಾಧುಗಳ ಆಶೀರ್ವಾದವನ್ನ ಪಡೆದಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ